ಬರುತ್ತೆ? ಸ್ಯಾಲ್ರಿ ಇಲ್ಲ ಒಬ್ಬೊಬ್ರಿಗೆ ಒಂದೊಂದ್ರ ಮೇಲೆ ಕ್ರೇಜ್ ಇರ್ತೈತ್ರಿ. ಗೂಡ್ಸ್ ಟ್ರೈನ್ ಅದರಿಂದ ಎಲ್ಲ ಬಿಸ್ನೆಸ್ ಭಾಳ ಲಾಸ್ ಆಗುತ್ತೆ. KSRTC ಡ್ರೈವರ್ ಆಗ್ಬೇಕಂತ ಆಸೆ ಐತ್ರಿ. ಇದು ಕಂಪನಿ ಚೆಸಿಸ್ ತಂದು ಬೆಳಗಾಂ ಬಾಡಿ ಕೇಬಿನ್ ಕಟ್ಸಿರೋದು. ಇದು ಬಂದು ಐಶರ್ 1531 ಟ್ರಕ್ ಅಂದ್ರೆ 12 ಟೈರ್ ಟ್ರಕ್. ಇದರಲ್ಲಿ 5700 cc 6 ಸಿಲಿಂಡರ್ ಇಂಜಿನ್ ಮತ್ತೆ 192 HP ಹಾರ್ಸ್ ಪವರ್ 715 Nm ಟಾರ್ಕ್ ಬರುತ್ತೆ. ಬೈ ಹೆಸರೇನು? ಪ್ರಮೋದ್ ಬಾಳೆದಾರ್. ಬಂದು ಎಷ್ಟು ವರ್ಷ ಆಯ್ತು ನೀವು? ಒಂದು 3 ತಿಂಗಳು ಆಯ್ತು. ಐಸರ್ BS4 ಬಾರೋ ಟೈರ್. ನೀವು ಇದಕ್ಕೂ ಮೊದಲು ಯಾವ ಥರ ಗಾಡಿ ಓಡಿಸಿದ್ರಿ? ಟಾಟಾ ಓಡಿಸೋರು, ಬೆಂಚ್ ಓಡಿಸೋರು, ಐಸರ್. ಅದರಲ್ಲಿ ಯಾವ್ದು ಚೆನ್ನಾಗಿ ಅನಿಸ್ತು? ಎಲ್ಲ ಚಲೋ. ಟಾಟಾ ಬೆಸ್ಟ್. ಪಿಕಪ್ ಆದರೂ ಮೋಸಮ ಮಸ್ತ್ ಇರ್ತಿದ್ರು. ಪಿಕಪ್ ಒಟ್ಟು ಡೌನ್ ಆಗುಲ್ರಿ ಚಡಾವಕ. ಗಾಡ್ ಸೆಕ್ಷನ್ ಎಲ್ಲ ತುಂಬಾ ಸ್ಪೀಡ್ ವರ್ಕ್ ಆಗುತ್ತೆ. ಇವು ಸ್ವಲ್ಪ ಸ್ಲೋ ಆಗ್ತವೆ. ಅದ್ರ ಸಲ ಟಾಟಾ ಬೆಸ್ಟ್. ಅಷ್ಟಕ್ಕೆ ಟಾಟಾ ಬೆಸ್ಟ್. ಐಶರ್ ಬೆಸ್ಟ್ ಇಲ್ವಾ? ಐಸರ್ ಬೆಸ್ಟ್ ಸ್ವಲ್ಪ, ಆದ್ರೂ ಟಾಟಾ ಹೆಚ್ಚಾಗತ್ತೆ. ಟಾಟಾ ಬೆಸ್ಟ್. ಜಾಸ್ತಿ ಏನು ಲೋಡ್ ಮಾಡ್ತೀರಿ ಇದಕ್ಕೆ? ಸಿಮೆಂಟ್. MT ಹೋಗೋದಾ? ಇಲ್ಲ, ಇಲ್ಲಿ ಮಾಸೂರು, ಶಿಕಾರಿಪುರ, ಗೊಂಜಾಳ, ಮಂಗಳೂರು, ಕೋಕ್. ಎಲ್ಲಿಂದ ಹೋಗುತ್ತೆ? ಮಂಗಳೂರಿಂದ ಯಾದವಾಡ, ಕೋಕಾ. ರಿಟರ್ನ್ ಸಿಮೆಂಟ್ ಲೋಡ್. ಇವಾಗ ಕಾರವಾರ ಅನ್ಲೋಡ್ ಮಾಡಿ ಮತ್ತೆ ಮಂಗಳೂರು MT ಹೋಗ್ತೀರಾ? ಮಂಗಳೂರು MT. ಅಲ್ಲಿಂದ ಕೋಕ್ ಲೋಡ್ ಮಾಡ್ಕೊತೀರಾ? ಅಂದರೆ ಲಾಸ್ ಆಗಲ್ವಾ? ಇಲ್ಲಿ ಮತ್ತೆ ಬಿಸ್ನೆಸ್ ಆಗೈತ್ರಿ. ಬಿಸ್ನೆಸ್ ಆಗೈತಿ. ಎಷ್ಟು ಗಾಡಿ ಇದೆ ನಿಮ್ಮದು? ನಮ್ಮ ಮಾಲಕರದ ಒಂದು 150, 150 ಗಾಡಿ ಇದೆ. ಎಲ್ಲ ಐಶರ? ಇಲ್ಲ, ಎಲ್ಲ ಕಂಪ್ನಿಗಳು. ಟಾಟಾ, ಲೈಲ್ಯಾಂಡ್, ಐಶರ, ಬೆಂಚ್ ಎಲ್ಲ, ಮಹೀಂದ್ರ, ಎಲ್ಲ ಕಂಪ್ನಿ ಯಾವುದು? ಕಂಪ್ನಿ ಪಾಂಡುರಂಗ್ ರಿಲಯನ್ಸ್. ಪಾಂಡುರಂಗ್ ಅಂದ್ರೆ ಎಲ್ಲ ಸಿಮೆಂಟೇ ಓಡಿಸೋದಾ? ಎಲ್ಲ ಸಿಮೆಂಟ, ಕೋಕ, ಎಲ್ಲಿ ಬೇಕಾಗಿಲ್ಲ, ಏನ್ ಬೇಕಾದ ಆರ್ಡರ್. ಗೊಂಜಾಳ, ಸ್ವೀಟ್ ಕಾರ್ನ ಎಲ್ಲ ತುಂಬ. ಬರೀ 12 ವೀಲ್ ಅಷ್ಟೇ ಇದೆಯಾ? ಇಲ್ಲ, 16 ವೀಲ್ ತಾನೆ ಇದೆ. 16 ವೀಲ್. 16 ವೀಲ್ ತಾನೇ ಇದೆಯಾ? 6 ವೀಲ್ ಟು 16 ವೀಲ್. ನಿಮಗೆ ಡ್ರೈವಿಂಗ್ ಲೈಫ್ ಯಾವ ಥರ ಇದೆ? ಚಲೋ ಐತಿ. ಬಟ್ ದುಡ್ದಷ್ಟು ಪಗಾರ ಇರ್ತೈತ್ರಿ. ಮತ್ತು ಖಾಲಿ ಕುಂತ್ರೆ 15 ಕೊಡೋರಿ. ಸ್ವಲ್ಪ ಮಟ್ಟಿಗೆ ಐತ್ರಿ, ನಾವು ದುಡ್ದಷ್ಟು ಐತ್ರಿ ನಮಗೆ. ಅಂದರೆ ಇವಾಗಿನ ಟ್ರಕ್ ಲೈಫ್ ಯಾವ ಥರ ಇದೆ? ಟ್ರಕ್ ಲೈಫ್ ಒಂದು ಸ್ವಲ್ಪ ದಂಧೆಗೆ ಡಲ್ ಆಗೈತ್ರಿ. ಇದ್ದಷ್ಟ್ರಾಗ ಮಾಡ್ಕೊಂತ ಹೋಗ್ಬಿಡುದ್ರಿ. ಯಾವ ಥರ ಅದರ ಡ್ರೌನ್ ಆಗಿದೆ? ದಂಧೆ ರೀ, ಗಾಡಿಗಳು ಭಾಳ ಆಗ್ಯಾವ್ರಿ, ವೆಹಿಕಲ್ಸ್. ಅದ್ರಾಗೂ ಗೂಡ್ಸ್ ವ್ಯಾಗಿನ್ಗಳು ಬಂದಾವಲ್ರಿ ಈಗ, ಗೂಡ್ಸ್ ಟ್ರೈನ್. ಅದರಿಂದ ಎಲ್ಲ ಬಿಸ್ನೆಸ್ ಭಾಳ ಲಾಸ್ ಆಗುತ್ತೆ. ಅಂದ್ರೆ ಗಾಡಿನೂ ಜಾಸ್ತಿ ಆಗಿದೆ. ಗಾಡಿ ಜಾಸ್ತಿ ಆಗಿವೆ. ಗಾಡಿ ಬರೋ ಬಾಡಿಗೆಲ್ಲ ಗೂಡ್ಸ್ ವ್ಯಾಗಿನ್ಗಳೆಲ್ಲ ಇರ್ತಾವೆಲ್ಲ. ಅದು ಆಡ್ತಾನ ಗಾಡಿ ಸ್ವಲ್ಪ ಡಲ್ ಆಗಿದೆ ಬಿಸ್ನೆಸ್. ಮೊದಲೇ ಯಾವ ಥರ ಇತ್ತು? ಮೊದಲು ಚಲೋ ಇತ್ತು ರೀ. ನೀವು ಡ್ರೈವಿಂಗ್ ಫೀಲ್ಡಿಗೆ ಬಂದಿರ್ತೀವಿ ಯಾವಾಗ? 4 ವರ್ಷ. 4 ವರ್ಷ ಆಯ್ತು. ಅಂದರೆ 2020ರಲ್ಲಿ. ಇದಕ್ಕೆ ಮೊದಲು ಏನು ಮಾಡ್ತಿದ್ರಿ? ಕಾಲೇಜಿಗೆ ಹೋಗ್ತಿದ್ರಿ. ನೀವು ಲೈನ್ ಗಾಡಿಗೆ ಬರ್ಬೇಕಂತಾನೆ ಬಂದಿದ್ದ? ಸ್ಕೂಲಲ್ಲಿ ಇರ್ಬೇಕಾದ್ರೂ ಹೀಗೆ ಅನ್ಕೊಂಡಿದ್ವಿ. ಅದಕ್ಕೆ ಹೀಗೆ ಡ್ರೈವರ್ ಆಗ್ಬೇಕಂತೇನೆ ಡ್ರೈವರ್ ಆಗ್ಬೇಕಂತ ಅನ್ಕೊಂಡಿದ್ವಿ. ಹಂಗೆ ಡ್ರೈವರ್ ಹೋದ್ವಿ. ಯಾಕೆ ಡ್ರೈವರ್ ಆಗ್ಬೇಕು ಅನ್ಕೊಂಡಿದ್ರಿ? ಹಂಗಾರಿ ಅದೊಂದು ಕ್ರೇಜ್. ಎಲ್ಲಾದ್ರೂ ಒಬ್ಬೊಬ್ರಿಗೆ ಒಂದೊಂದ್ರ ಮೇಲೆ ಕ್ರೇಜ್ ಇರ್ತೈತ್ರಿ. ನಮಗೆ ಗಾಡಿ ಕ್ರೇಜ್ ಮೊದ್ಲಿಂದ ಐತ್ರಿ. ಅದಕ್ಕೆ ಡ್ರೈವರ್. ಸ್ವಂತ ಗಾಡಿ ಮಾಡ್ಬೇಕಂತ ಇದ್ದೀರಾ? ಸ್ವಂತ ಈಗ ಎಲ್ಲ ರೊಕ್ಕ ಹಾಕೋದು ಎಲ್ಲ ಇದೈತ್ರಿ. ಈಗ ಏನು ಟೆನ್ಷನ್ ಇಲ್ಲ, ಆರಾಮ್ ಪಗಾರ ಮನೆಗೆ ಹೋಗ್ತೈತ್ರಿ. ಅದಕ್ಕಾರ ಸ್ವಂತ ಮಾಡೋ ಆಸೆ ಏನಿಲ್ರಿ. ಸುಮಾರು ಡ್ರೈವಿಂಗ್, ಬರೀ ಡ್ರೈವಿಂಗ್ ಅಷ್ಟೇ. KSRTC ಡ್ರೈವರ್ ಆಗ್ಬೇಕಂತ ಆಸೆ ಐತ್ರಿ. ಅದು ಆಗುತ್ತೆ ಎಲ್ಲ ನನಗೆ ಗೊತ್ತಿಲ್ರಿ. ಕೊಡ್ತಾ ಇದ್ದೀರಾ? ಪ್ರಯತ್ನ ಪಡ್ತಾ ಇದ್ದೀನಿ. ಎಷ್ಟು ಸಾರಿ ಆಯ್ತು ಇವಾಗ? ಫಸ್ಟ್ ಹಾಕಿನ್ರಿ, BMTC ಹಾಕಿನ್ರಿ. ಬೆಂಗಳೂರು ಮಹಾನಗರ ಸೈಡ್ಗೆ ಹೋಗಿ ಅಪ್ಲೈ ಹಾಕಿನ್ರಿ. ಹೋಗಿ ಟ್ರೈನಿಂಗ್ ಕೊಟ್ಟು ಬಂದ್ರಾ? ಇನ್ನ ಇಲ್ಲ, ಟ್ರೈನಿಂಗ್ ಡೇಟ್ ಇನ್ನ ಬಂದಿಲ್ಲ. ಇನ್ನು ಮುಂದೆ ಬರ್ತದೆ. ಇನ್ನು KSRTC ಕೊಟ್ಟಿಲ್ಲ? KSRTC ಇಲ್ಲ. ಈಗ ಕರಿಯಾರದಾರು ಮುಂದಿನ ವರ್ಷತ್ತು ನೋಡ್ಕೊಡ್ಬೇಕು. ಅಂದ್ರೆ ನಿಮ್ಗೆ ಟ್ರಕ್ ಬಿಸ್ನೆಸ್ಗಿಂತ ಬಸ್ಸಿಗೆ ಹೋಗೋ ಇದರಲ್ಲಿ ಬಸ್ ಡ್ರೈವರ್ ಆಗೋ ಸಂಬಂಧನ ಈಗ ಟ್ರಕ್ ಓಡಿಸತ್ತೀವಿ. ಸಂಬಂಧ ಪ್ರಾಕ್ಟೀಸ್ಗೆ. ಪ್ರಾಕ್ಟೀಸ್ಗೆ. ಲಾಂಗ್ ಅಂತಂದ್ರೆ ಎಷ್ಟು ಲಾಂಗ್ ಹೋಗ್ತೀರಿ ನೀವು? ತಮಿಳ್ನಾಡು, ಕೇರಳ, ಬಾಂಬೆ, ಕೊಚ್ಚಿನ, ಮದ್ರಾಸ ಎಲ್ಲ ಅಡ್ಡಾಡ್ತೀವಿ. ಏನು ತುಂಬ್ಕ ಹೋಗ್ತೀರಿ? ಅಲ್ಲಿ ಏನು ಆರ್ಡರ್ ಇರ್ತಾವ ಅವ್ನು ತುಂಬ್ತೀವಿ. ಜಾಸ್ತಿ ಏನು ಲೋಡ್ ಮಾಡ್ತೀರಿ? ಜಾಸ್ತಿ ಆ ಕಡೆ ಮಹಾರಾಷ್ಟ್ರ ಸೈಡ್ ಹೋದ್ರೆ ಚೇರಿಕಲ್ ಲೋಡ್ ಮಾಡ್ತೀವ್ರಿ. ಚೇರಿಕಲ್ಲ? ಮತ್ತೆ ಈ ಕಡೆಯಿಂದ ಕಬ್ಬಣ ಲೋಡ್ ಮಾಡ್ತೀವ್ರಿ. ಜಾಸ್ತಿ ಸಿಮೆಂಟ್ ರೀ. ಸಿಮೆಂಟ್ ರತ್ನಾಗಿರಿ ಖಾಲಿ ಆಕತ್ರಿ. ಚೇರಿಕಲ್ ತುಂಬ್ಕೊಂಡ್ಬಿಡ್ತೀವ್ರಿ. ಮತ್ತೆ ಈ ಕಡೆ ಮಂಗಳೂರು ಸೈಡ್ ಆ ಕಡೆ ಖಾಲಿ ಆಕತ್ರಿ.
ಅಲ್ಲಿ ತುಂಬ್ಕೊಂಬರ್ತೀವ್ರಿ. ಕೇಳಾಕ ಸಕ್ಕರೆ ಹೋಗಿರ್ತೈತ್ರಿ. ಹಾಂ ಹೊಳ್ಳಿ ಬರೋದು ಕೊಬ್ಬರಿ ಎಣ್ಣೆ ಲೋಡ್ ಮಾಡ್ಕೊಂಡ್ರಿ. ಸಾಬಣ ಅವನು ಎಲ್ಲ ತರ್ತೀವ್ರಿ. ಹಾಂ ಸಕ್ಕರೆ ಎಲ್ಲಿಂದ ಲೋಡ್ ಮಾಡ್ತೀರಿ? ಸಕ್ಕರೆ ಇಲ್ಲಿ ಫ್ಯಾಕ್ಟ್ರಿಗಳು ಅದಾವಲ್ರಿ, ನಿರಾಣಿ ಫ್ಯಾಕ್ಟ್ರಿ. ಬೆಳಗಮ್ಮ? ಹಾಂ ಬೆಳಗಾಂ ಇಲ್ಲ, ಮುಧೋಳ್. ಹಾಂ ನಿರಾಣಿ ಫ್ಯಾಕ್ಟ್ರಿ, ಯಾದವಾಡ IPCL ಫ್ಯಾಕ್ಟ್ರಿ. ಹಾಂ ಬೆಳಗಾಮಿಂದ ಲೋಡ್ ಮಾಡಲ್ವಾ? ಬೆಳಗಾಮಿಂದ ಇಲ್ಲ. ಹಾಂ ಯಾಕೆ? ಬೆಳಗಾಮಿಂದ ಬೇರೆ ಲೋಡ್ ಸಾಬಣ. ಈ ಗಾಡಿಗೆ ಎಷ್ಟು ಗೇರ್ ಇದೆ? 6 ಫ್ರಂಟು 1 ರಿವರ್ಸ್. ಅಂದರೆ ಟೋಟಲ್ ಆಗಿ 7. ಅಂದರೆ ಟಾಟಾಗೂ ಇಷ್ಟೇ ಬರೋದಾ? ಹಾಂ ಟಾಟಾ ಇಷ್ಟೇ ಬರ್ತಾವ್ರಿ. ದೊಡ್ಡ ಹೈವಾ ಗೇರ್ ಬಾಕ್ಸ್ ಇತ್ತಂದ್ರೆ 8 ಫ್ರಂಟ್ 8 ಗೇರ್ ಬರ್ತಾವ್ರಿ. ರಿವರ್ಸ್ 1 ಬರ್ತದೆ. ಹೈವೇ ಏನಕ್ಕೆ ಬರುತ್ತೆ? ಹೈವಾ ಅಂದ್ರೆ ಅದು ಡಬಲ್ ಟಾಪ್ 16 ವೀಲರ್ 14 ವೀಲರ್ ಬರ್ತದೆ. ಐಶರಿಗೂ ಬಂದಿದೆಯಾ? ಹಾಂ ಎಲ್ಲ ಗಾಡಿ. ಐಶರಲ್ಲಿ ಪ್ರಾಬ್ಲಮ್ ಅಂದ್ರೆ ಏನಿದೆ? ಪ್ರಾಬ್ಲಮ್ ಏನು, ಪಿಕಪ್ ಡೌನ್ ಐತ್ರಿ. ಲೈಲ್ಯಾಂಡ್ಗಿಂತ ಡೌನ್ ಇದೆಯಾ? ಹಾಂ ಲೈಲ್ಯಾಂಡ್ ಡೌನ್. ಲೈಲ್ಯಾಂಡ್ ಮತ್ತು ಫಾಸ್ಟ್ ಅದು ಪಿಕಪ್ ಹಾಂ ಲೈಲ್ಯಾಂಡ್ಗಿಂತ ಐಶರ್ ಪಿಕಪ್ ಕಡಿಮೆ ಇದೆಯಾ? ಕಡಿಮೆ. ಅಂದರೆ ಯಾವ ಥರ ಓವರ್ಲೋಡಿಗೆಲ್ಲ ಗಾಡಿ? ಓವರ್ಲೋಡ್ಗೆಲ್ಲ ಇದೈತ್ರಿ. ರನ್ನಿಂಗ ಎವರೇಜ್ ಬೆಸ್ಟ್ ಐತ್ರಿ. ಹಾಂ ಎವರೇಜ್ ಟ್ರಿಪ್ ಎಷ್ಟು ಹೆಚ್ಚೈತ್ರಿ. ಎವರೇಜ್ ಎಷ್ಟು ಬರುತ್ತೆ? ಏನು 1 ಲೀಟ್ರಕ್ಕೆ 3.5 ರಿಂದ 4 ಕಿಲೋಮೀಟರ್ ಬರ್ತೈತಿ. ಅಂದರೆ ಬೇರೆ ಗಾಡಿ ಎಷ್ಟು ಬರುತ್ತೆ? ಅವು ಟಾಟಾ 330 3.5 ಮೀಟರ್ ಅಷ್ಟು ಬರ್ತಾವ್ರಿ ಅವ. ಇದೊಂದು ಅರ್ಧ ಲೀಟ್ರ್, ಇದೊಂದು ಅರ್ಧ ಕಿಲೋಮೀಟರ್ ಜಾಸ್ತಿ ಬರ್ತೀರಿ. ಬೆಳಗಾಂ ಡಿಸ್ಟ್ರಿಕ್ಟ್ ಹೋಗ್ತಲ್ಲ. ಅಲ್ಲಿಂದ ನೀವು ಮಂಗಳೂರಿಗೆ ಬರೋದಾದ್ರೆ ಎಷ್ಟು ಲೀಟ್ರ್ ಡೀಸೆಲ್ ಆಗುತ್ತೆ? ಏನು ಲೆಕ್ಕ ಹಾಕಿರೋದಿಲ್ರಿ, ಸುಮಾರು ಒಂದು 100-120 ಲೀಟ್ರ್ ಹೋಗ್ಬೋದು. ಈ ಗಾಡಿ ಮಂತ್ಲಿ ಎಷ್ಟು ಪ್ರಾಫಿಟ್ ಮಾಡ್ಬೋದು? ಓನರ್ ಹಾಂ ಒಂದು 1.5 ರಿಂದ 2 ಲಕ್ಷ. ಹಾಂ ನಿಮ್ಗೆ ಸ್ಯಾಲ್ರಿ ಎಲ್ಲ ಯಾವ ಥರ ಸಿಗುತ್ತೆ? ಟ್ರಿಪ್ಪಿನ ಮೇಲೆ ಹಾಂ ಟ್ರಿಪ್ ಅಂದರೆ ಫಿಕ್ಸ್ ಪೇಮೆಂಟ್ ಇಲ್ಲ? ಫಿಕ್ಸ್ ಪೇಮೆಂಟ್ ಇಲ್ಲ. ಅಂದರೆ ಅದೇ ಎಷ್ಟು ಸಿಗುತ್ತೆ? ಒಂದು ಟ್ರಿಪ್ಪಿಗೆ 2-3 ಸಾವಿರ ರೂಪಾಯಿ ಸಿಗ್ತದೆ. ಹಾಂ ಅಂದರೆ ಎಂಟ್ರಿ? ಹಾಂ ಎಂಟ್ರಿ. ಹಾಂ ಸ್ಯಾಲ್ರಿ ಎಷ್ಟು ಸಿಗುತ್ತೆ? ಸ್ಯಾಲ್ರಿ ಇಲ್ಲ. ಸ್ಯಾಲ್ರಿನೇ ಇಲ್ಲ? ಸ್ಯಾಲ್ರಿನೇ ಇಲ್ಲ. ಹಾಂ ಎಷ್ಟು ಟ್ರಿಪ್ ಆಗುತ್ತೆ? ಮತ್ತೆ ಒಂದು 15 ಟ್ರಿಪ್ ಆಗುತ್ತೆ. 15 ಟ್ರಿಪ್ 15-13 ಆಗ್ತದೆ.